ನೀವು ಹೇಳಿದ್ರಿ ಇದು ಪೊಲೀಸ್ ತನಿಖೆಯಲ್ಲಿ ಸರಿ ಇದೆ, ಕೋರ್ಟಲ್ಲಿ ದಾರಿ ತಪ್ಪಿದೆ ಅಂತ ಅಲ್ವಾ ಸರ್? ಇದು ಕೇಸು ಸಿಒಡಿ ತನಿಖೆ ಸಿಬಿಐ ತನಿಖೆಯಲ್ಲಿ ಸರಿ ಇತ್ತು. ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಟರು ಆ ಏನು ಸಿಒಡಿ ಸಿಬಿಐ ತನಿಖೆ ಮಾಡಿದ ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ಜಡ್ಜಿ ಕನ್ವಿನ್ಸ್ ಮಾಡಿದರೆ ಅಲ್ಲಿ ನಿಮಗೆ ವಿಟ್ನೆಸ್ ಹಾಸ್ಟೆಲ್ ಆದ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಯಾರನ್ನ ಸಿಒಡಿ ಸಿಬಿಐ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ರು ಅವರು ಕೋರ್ಟಲ್ಲಿ ನಿಂತ್ಕೊಂಡು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ತಾರೆ. ಒಂದು ಪ್ರಕರಣದಲ್ಲಿ ಇವನು ಸಾಕ್ಷಿ ಅಂತೇಳಿ ನಾನು ಕೋರ್ಟ್ ತನಕ ತಗೊಂಡು ಹೋಗ್ತೀನಿ, ಕೋರ್ಟಲ್ಲಿ ಆ ಸಾಕ್ಷಿ ನುಡಿಬೇಕಾಗತ್ತೆ. ಅಲ್ಲಿ ಸಂತೋಷ್ ರಾವ್ ಪ್ರಕರಣದಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ? ಯಾವ ಸಿಬಿಐ ಯಾವ ಸಿಒಡಿ ಯಾರನ್ನ ಸಾಕ್ಷಿ ಅಂತೇಳಿ ಮಾಡಿತ್ತು, ಕೋರ್ಟಿನ ಕಟಕಟೆಯಲ್ಲಿ ನಿಂತ್ಕೊಂಡು ಉಲ್ಟಾ ಸಾಕ್ಷಿ ಹೊಡೆದು ಬಿಡ್ತಾರೆ ಅವರು. ಇವನು ನಿರಪರಾಧಿ, ಇವನು ಅಪರಾಧಿ ಅಲ್ಲ, ಅಪರಾಧಿ ಅವ್ರು 3 ಜನ ಅಂತ ಹೇಳ್ತಾರೆ. ಅವಾಗ ಹೆಂಗೆ ಸಂತೋಷ್ ರಾವಿಗೆ ಶಿಕ್ಷೆ ಆಗುತ್ತೆ? ಸಂತೋಷ್ ರಾವ್ನ ಅಪರಾಧಿ ಅಂತ ಪೊಲೀಸ್ನವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಆದ್ರೆ ಆ ಸೌಜನ್ಯ ಅನ್ನೋ ಹೆಣ್ಮಗ್ಳಿಗೆ ಆಗಿದೆಯಲ್ಲ ವಿಕೃತ, ಅವಳು ಕ್ರೌರ ಅನುಭವಿಸಿದಳ, ಅದು ಒಬ್ಬ ಸಂತೋಷ್ ರಾವಿಂದ ಆಗಕ್ ಸಾಧ್ಯನಾ? ಅವರ ದೇಹ ಸ್ಥಿತಿ ನೋಡಿದ್ರೆ ಒಬ್ಬ ಸಂತೋಷ್ ರಾವಿಂದ ಸಾಧ್ಯನಾ ಅಂತ ನನ್ನ ಪ್ರಶ್ನೆ ಸರ್. ಈಗ ದೇಶದಲ್ಲಿ ಅತ್ಯಾಚಾರ ಮಾಡಿದ 100 ಪ್ರಕರಣಗಳಲ್ಲಿ ಒಬ್ಬೊಬ್ಬರೇ ರೇಪಿಸ್ಟ್ ಮಾಡಿದ, ನೀವು ಎಲ್ಲ ಅಲ್ಲಿಗೆ ಈ ಕ್ವಶನ್ ಅಪ್ಲೈ ಮಾಡೋಕ್ಕಾಗಲ್ವಾ? ಉಮೇಶ್ ರೆಡ್ಡಿ ಪ್ರಕರಣ ತಗೊಂಡ್ರೆ ಹಲವು ಕೇಸ್ಗಳು ಸಿಗುತ್ತೆ. ಸಂತೋಷ್ ರಾವ್ ಒಬ್ಬ ದೈಹಿಕವಾಗಿ ಅತ್ಯಂತ ಬಲಿಷ್ಠನಾಗಿರುವಂಥ ವ್ಯಕ್ತಿ. ಆತ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಷ್ಟೇ ಅಲ್ಲ, ಅವನು ಅದಕ್ಕಿಂತ ಮುಂದುವರೆದು ಕರಾಟೆಯ ಮಕ್ಕಳಿಗೆ ಕೋಚಿಂಗ್ ಕೊಡ್ತಿದ್ದಂಥ ವ್ಯಕ್ತಿ. ಅವನ ಫಿಸಿಕಲ್ ಫಿಟ್ನೆಸ್ ಇದೆಯಲ್ಲ, 16 ವರ್ಷದ ಮಗು ಇದ್ದಂಗಿದ್ಲು ಸೌಜನ್ಯ. ಆ ಸಣ್ಣ ಮಗುನ ಎತ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೋಗಿದ್ದು ಅಂತಾನೆ. ಅವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಮೇಡಮ್ 17 ಗಾಯಗಳನ್ನು ಫಾರೆನ್ಸಿಕ್ ಡಾಕ್ಟ್ರು ಐಡೆಂಟಿಫೈ ಮಾಡ್ತಾರೆ. 17 ಗಾಯಗಳನ್ನು. ಯಾವುದೋ ಒಂದು ಮಗುವನ್ನು ಬೆನ್ನಿನ ಮೇಲೆ ಹಾಕೊಂಡಾಗ ಹಿಂದೆ ಪರಿಚಿದಂಥ ಗಾಯ ಅವನ ಬೆನ್ನ ಮೇಲಿತ್ತು, ಕೆಳಗಡೆಯಿಂದ ಮೇಲ್ಮುಖವಾಗಿ ಪರಿಚಿದಂಥ ಗಾಯ ಇತ್ತು. ಈ ಎವಿಡೆನ್ಸನ್ನು ಜಡ್ಜ್ ಟೇಬಲ್ ಮುಂದೆ ಕನ್ವಿನ್ಸ್ ಮಾಡಬೇಕಾದವರು ಪ್ರಾಸಿಕ್ಯೂಟ್ರು. ಅವನಿಗೆ ಫಿಮೋಸಿಸ್ ಎನ್ನುವಂಥ ಒಂದು ಲೈಂಗಿಕವಾದ ಸಮಸ್ಯೆ ಇತ್ತು.